ಮಂಗಳೂರು ಮಹಾನಗರ ಪಾಲಿಕೆಯ ಕಾವೂರು ವಾರ್ಡಿನ ಹೆಲಿಪ್ಯಾಡ್ ಪ್ರದೇಶದಲ್ಲಿ ನಾವಿದ್ದೇವೆ. ಇಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಇಂಜಿನಿಯರ್ಗಳು ಏನು ಮಾಡ್ತಾ ಇದ್ದಾರೆ ಹೇಳಿದರೆ, ನಮ್ಮ ಜನರ ತೆರಿಗೆಯ 23,90,000 ರೂಪಾಯಿಯನ್ನು ಗುಳುಂ ಮಾಡಲಿಕ್ಕೆ ಒಂದು ಹೊಸದಾದ ಒಂದು ಅಂದಾಜು ಪಟ್ಟಿ ತಯಾರಿಸಿದ್ದಾರೆ. ಇದು ಸರಕಾರಿ ಜಮೀನು. ಸರಕಾರಿ ಜಮೀನಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯರು 23,90,000 ರೂಪಾಯಲ್ಲಿ ಮಣ್ಣು ಫಿಲ್ಲಿಂಗ್ ಮಾಡುವಂಥ ಒಂದು ಅಂದಾಜು ಪಟ್ಟಿ. ನೀವು ನೋಡ್ತಾ ಇದ್ದೀರಿ, ಮಂಗಳೂರಿನಲ್ಲಿ ಅಲ್ಲೆಲ್ಲಿ ಆಗುವ ಕಾಮಗಾರಿಗಳು, ಮನೆ ರಿಪೇರಿ, ಹೊಸ ಮನೆ ಕಟ್ಟುವುದು, ಆವಾಗ ಅಲ್ಲಿ ಸಿಕ್ಕುವಂಥ ಡಬ್ರೀಸ್ಗಳನ್ನು ಇಲ್ಲಿ ತಂದು ಹಾಕ್ತಾ ಇದ್ದಾರೆ. ಇದನ್ನೇ ಒಬ್ಬ ಗುತ್ತಿಗೆದಾರ ಕಾಂಟ್ರಾಕ್ಟ್ ತಗೊಂಡ ನಂತರ ಇದನ್ನು ತಳ್ಳಿ ಆಚೆ ಹಾಕಿ 23,90,000 ಸ್ವಹ ಮಾಡ್ತಾರೆ. ಆದರೆ ಸರಕಾರಿ ಜಮೀನಿನಲ್ಲಿ ಪಾಲಿಕೆ ಯಾವುದೇ ಕಾಮಗಾರಿ ಮಾಡಬೇಕಾದ್ರೆ ಆ ಸರಕಾರಿ ಜಮೀನು ಮಂಗಳೂರು ಮಹಾನಗರ ಪಾಲಿಕೆಯ ಹೆಸರಿಗೆ ಬದಲಾವಣೆ ಆಗಬೇಕು, RTC ಬದಲಾವಣೆ ಆಗಬೇಕು, ಜಿಲ್ಲಾಧಿಕಾರಿಗಳ ಒಪ್ಪಿಗೆ ಆಗಬೇಕು. ಇದಾದ ನಂತರ ಮಾತ್ರ ಅದು ಮಹಾನಗರ ಪಾಲಿಕೆ ಅಲ್ಲಿ ಕಾಮಗಾರಿ ಮಾಡ್ಬೋದು. ಆದರೆ ಇಲ್ಲಿ ವಿಷಯ ಅಂತ ಹೇಳಿದರೆ, ಇದನ್ನು ಮಾಡುವ ಅವಶ್ಯಕತೆಯೇ ಇಲ್ಲ. ಯಾವುದಕ್ಕಾಗಿ ಈ ಫಿಲ್ಲಿಂಗ್ ಹೇಳಿ ಇವರು 24 ಲಕ್ಷ ರೂಪಾಯಿಯನ್ನು ನುಂಗ್ಲಿಕ್ಕೆ ಹೊರಟಿದ್ದಾರೆ ಹೇಳಿ? ಮಹಾನಗರ ಪಾಲಿಕೆಯವರೇ ಇದಕ್ಕೆ ಆನ್ಸರ್ ಮಾಡಬೇಕು. ಯಾಕೆ ಹೇಳಿದರೆ, ಇದು ಫಿಲ್ ಮಾಡುವ ಅವಶ್ಯಕತೆ ಯಾಕೆ? ಅಲ್ಲಿ ಹೆಲಿಪ್ಯಾಡಿಗೆ ಅದರದ್ದೇ ಆದ ರಸ್ತೆ ಇದೆ. VIP ಬಂದಾಗ ಹೆಲಿಕಾಪ್ಟರ್ನಲ್ಲಿ ಇಳಿದ ನಂತರ ಅವರಿಗೆ ಹೋಗಲಿಕ್ಕೆ ರಸ್ತೆ ಇದೆ. ಇದನ್ನು ಫಿಲ್ ಮಾಡಿ ಏನು ಸಾಧಿಸಲಿಕ್ಕೆ ಹೋಗ್ತಾರೆ ಹೇಳುವಂಥದ್ದು ಅರ್ಥ ಆಗ್ತಾ ಇಲ್ಲ. ಪಾಲಿಕೆಯ ಹೊಸ ಕಮಿಷನರ್ ಈ ಬಗ್ಗೆ ಗಮನ ಹರಿಸಬೇಕು. ಈ ಕಾಮಗಾರಿಯನ್ನು ರದ್ದುಪಡಿಸಬೇಕು. ಈ ಕಾಮಗಾರಿಗೆ ಟೆಂಡರ್ ತಯಾರಿಸಿದ ಅಧಿಕಾರಿಯ ಮೇಲೆ ಶಿಸ್ತು ಕ್ರಮ ತಗೊಳ್ಬೇಕು. ಶಾಸಕರು ಈ ಬಗ್ಗೆ ಗಮನ ಹರಿಸಿದ್ದಾರೆ.